ಹುಟ್ಟುಹಬ್ಬ ಮದುವೆಯಾಗಲಿ ಅಥವಾ ಯಾವುದೇ ಶುಭ ದಿನವಾಗಲಿ ಪ್ರತಿಯೊಬ್ಬರಿಗೂ ಚಿನ್ನ ಅಥವಾ ಬೆಳ್ಳಿ ಖರೀದಿ ಮಾಡುವ ಉತ್ಸಾಹ ಇದ್ದೇ ಇರುತ್ತೆ. ಸಣ್ಣ ಆಭರಣ ಅಂಗಡಿಯಿಂದ ಹಿಡಿದು ದೊಡ್ಡ ಬ್ರ್ಯಾಂಡ್ ಮಳಿಗೆಗಳವರೆಗೆ ಎಲ್ಲೆಡೆ ಒಂದೇ ದೃಶ್ಯ ಕಂಡುಬರುತ್ತೆ. ಹೊಳೆಯುವ ಆಭರಣದೊಂದಿಗೆ ಒಂದು ಗುಲಾಬಿ ಬಣ್ಣದ ಪೇಪರ್ನಲ್ಲಿ ಸುತ್ತಿದ ಪ್ಯಾಕೆಟ್ ಇರುತ್ತೆ. ಆದರೆ ಪ್ರಶ್ನೆ ಏನಪ್ಪಾ ಅಂದ್ರೆ, ಯಾಕೆ ಯಾವಾಗಲೂ ಗುಲಾಬಿ ಪೇಪರ್ನಲ್ಲೇ ಸುತ್ತುತ್ತಾರೆ? ಈ ಬಣ್ಣದ ಹಿಂದೆ ಏನಾದರೂ ವಿಶಿಷ್ಟ ನಂಬಿಕೆ ಅಥವಾ ಕಾರಣ ಇದೆಯಾ? ಹೇಳ್ತೀವಿ, ಕೇಳಿ. ಪ್ರಾಚೀನ ಕಾಲದಿಂದಲೂ ಚಿನ್ನ ಮತ್ತು ಬೆಳ್ಳಿ ಆಭರಣಗಳನ್ನು ಮಮತೆಯಿಂದ ಗುಲಾಬಿ ಕಾಗದದಲ್ಲಿ ಸುತ್ತಿಡುವ ಸಂಪ್ರದಾಯ ಇದೆ. ಈ ಮೃದುವಾದ ಗುಲಾಬಿ ಕಾಗದವು ಕೇವಲ ಆಭರಣಗಳನ್ನು ರಕ್ಷಿಸುವುದಷ್ಟೇ ಅಲ್ಲದೆ ಅವುಗಳ ಹೊಳಪಿಗೆ ಕಾವಲು ನಿಂತಂತೆ. ಪೆಟ್ಟಿಗೆಯೊಳಗಿನ ಗೀರುಗಳಿಂದ ದೂರವಿಟ್ಟು ಅವುಗಳ ನಿಜವಾದ ಸೊಬಗನ್ನ ಕಾಪಾಡುತ್ತೆ. ಗುಲಾಬಿ ಕಾಗದ ಕೇವಲ ಒಂದು ಆವರಣವಲ್ಲ, ಅದು ಆಭರಣಗಳಿಗೆ ನೀಡುವ ಆರೈಕೆಯ ಸಂಕೇತ. ಅದರ ಸ್ವಲ್ಪ ಲೋಹಿಯ ಹೊಳಪು ಚಿನ್ನದ ಮಿನುಗಿನೊಂದಿಗೆ ಬೆರೆತು ಅದ್ಭುತ ಕಾಂತಿಯೊಂದನ್ನು ಸೃಷ್ಟಿಸುತ್ತೆ. ಈ ವಿಶೇಷ ಕಾಗದದ ಮೇಲಿನ ಟ್ಯಾನಿಂಗ್ ವಿರೋಧಿ ಲೇಪನವು ಚಿನ್ನದ ಮೂಲ ಹೊಳಪನ್ನ ಕಾಪಾಡಿ ತೇವಾಂಶ ಮತ್ತು ಧೂಳಿನ ದಾಳಿಯಿಂದ ರಕ್ಷಣೆ ನೀಡುತ್ತೆ. ಅಷ್ಟೇ ಅಲ್ಲ, ಗುಲಾಬಿ ಬಣ್ಣವು ಸಂತೋಷ, ಪ್ರೇಮ ಮತ್ತು ಸಕಾರಾತ್ಮಕ ಶಕ್ತಿಯ ಪ್ರತೀಕ ಅಂತ ನಂಬಲಾಗಿದೆ. ತಜ್ಞರ ಪ್ರಕಾರ ಚಿನ್ನವು ಕಾಲಾನಂತರ ಸ್ವಲ್ಪ ಕಪ್ಪಾಗುವ ಸ್ವಭಾವ ಹೊಂದಿದ್ರೂ ಗುಲಾಬಿ ಕಾಗದದ ಆವರಣವು ಆ ಆಕ್ಸಿಡೀಕರಣ ಪ್ರಕ್ರಿಯೆಯನ್ನು ನಿಧಾನಗೊಳಿಸುತ್ತೆ. ಇದೇ ಕಾರಣಕ್ಕೆ ಆಭರಣಗಾರರು ಆಭರಣಗಳಿಗೆ ವಿಶೇಷವಾಗಿ ಗುಲಾಬಿ ಕಾಗದವನ್ನೇ ಆಯ್ಕೆ ಮಾಡ್ತಾರೆ.